ಎಲ್ಲರಿಗೂ ನಮಸ್ಕಾರ. ನಾನು ಭಾಸ್ಕರ್. ಎಂದಿನಂತೆ ಈ ಮಾಲಿಕೆಯಲ್ಲೂ ಕೂಡ ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ಹಾಡಿನಲ್ಲಿ ಗಮ್ಮತ್ತು, ಪದಗಳಲ್ಲಿ ಗಮ್ಮತ್ತು, ನಮ್ಮ ಹಿರಿಯರ ಒಂದು ಬುದ್ಧಿವಂತಿಕೆ ಹಾಗೂ ವ್ಯಾಕರಣ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಎಷ್ಟು ಉದಾಹರಣೆಗಳು ಕೊಟ್ಟರು ಸಾಲದು ಅನ್ಕೊಳ್ಳಿ. ಆದ್ರೆ ಇವೆರಡು ವಿಷಯ ಬಹಳ ನಿಮ್ಮನ್ನ ಖುಷಿ ಕೊಡುವಂಥದ್ದು. ಮೊದಲನೇದು ಒಂದು ಸಣ್ಣ ಹಾಡಿದೆ. ನಾವು ಸಣ್ಣ ಮಕ್ಳು ಇರ್ಬೇಕಾದ್ರೆ ಆಡ್ತಾ ಇದ್ವಿ. ಇವಾಗೆಲ್ಲ ಇಲ್ಲ ಬಿಡಿ, ಇವಾಗೆಲ್ಲ ವಿಡಿಯೋ ಗೇಮ್ಸ್ ಮೊಬೈಲ್ ಅಲ್ಲಿ ಇದ್ದಾರೆ. ಬಟ್ ನಾವು ಸಣ್ಣವ್ರು ಇರ್ಬೇಕಾದ್ರಂತೂ ಈ ಹಾಡನ್ನ, ಈ ಆಟವನ್ನ ಆಡೇ ಬೆಳೆದಿರೋದು. ಆ ಹಾಡೇನಪ್ಪಾ ಅಂತಂದ್ರೆ, ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು, ನಮ್ಮ ಅಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮ ಅಕ್ಕಿ ಜೋಪಾನ. ಈ ಹಾಡು ಭಾಷೆಗ ಎಲ್ಲರೂ ಕೇಳಿರ್ತಾರೆ. ಆದ್ರೆ ಇದರ ಅರ್ಥ ಕೆಲವರಿಗೆ ಮಾತ್ರ ಗೊತ್ತು, ಕೆಲವರಿಗೆ ಗೊತ್ತಿಲ್ಲ. ಹಾಗಾಗಿ ಈ ಹಾಡಿನ ಒಂದು ಗೂಢಾರ್ಥವನ್ನ ನಿಮ್ಮೊಂದಿಗೆ ಹಂಚ್ಕೊಬೇಕು ಅಂತ ಇದ್ದೀನಿ. ಕಣ್ಣ ಮುಚ್ಚೆ ಕಾಡೆ ಗೂಡೆ ಅಂದ್ರೆ, ದಶರಥ ಮಹಾರಾಜ ಕಣ್ಮುಚ್ಚಿದಾಗ ರಾಮನಿಗೆ ಕಾಡೆ ಗೂಡಾಯ್ತು. ಉದ್ದಿನ ಮೂಟೆ ಉರುಳೆ ಹೋಯ್ತು. ಉದ್ದಿನ ಮೂಟೆ ಅಂದ್ರೆ ಇಲ್ಲಿ ರಾವಣ ಉರುಳೆ ಹೋಯ್ತು, ಸತ್ತೋದ, ವಧೆಯಾದ. ಉದ್ದಿನ ಮೂಟೆ ಉರುಳೆ ಹೋಯ್ತು, ನಮ್ಮ ಅಕ್ಕಿ ಬಿಟ್ಟೆ ಬಿಟ್ಟೆ ಅಂದ್ರೆ ರಾಮ ಸೀತನ್ನ 2 ಸತಿ ಬಿಡ್ತಾನೆ. ಒಂದ್ಸತಿ ಲಕ್ಷ್ಮಣ ರೇಖೆಯನ್ನ ದಾಟಿ ರಾವಣ ಎತ್ಕೊಂಡು ಹೋಗ್ತಾನೆ. ಇನ್ನೊಂದ್ಸತಿ ಅರಸರ ಮಾತನ್ನ ಕೇಳಿ ಅತ್ಯಂತ ಪ್ರತಿವರ್ತಿಯಾಗಿರ್ತಕ್ಕಂಥ ಸೀತೆಯನ್ನ ಬಿಟ್ಬಿಡ್ತಾನೆ. ಹಾಗಾಗಿ ನಮ್ಮ ಅಕ್ಕಿ ಬಿಟ್ಟೆ ಬಿಟ್ಟೆ, ನಾನು ರಾಮಚಂದ್ರನೇ ಆಗಿದ್ರು, ದೇವರ ಸಮಾನ ಆಗಿದ್ರು ಕೂಡ ತಪ್ಪು ಮಾಡ್ಬಿಟ್ಟೆ, ಆಗ ನೀವು ಮಾಡಬೇಡಿ ಅಂತೇಳಿ ಕೊನೆಲೇನು, ನಿಮ್ಮ ಹಕ್ಕಿ ಜೋಪಾನ. ಇದು ಎಷ್ಟು ಚೆನ್ನಾಗಿ, ಎಷ್ಟು ಸೊಗಸಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಕಣ್ಣ ಮುಚ್ಚೆ ಕಾಡೆ ಗೋಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು, ನಮ್ಮ ಅಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮ ಅಕ್ಕಿ ಜೋಪಾನ. ಈ ಹಾಡಿನ ಅರ್ಥ, ಎಂಟೈರ್ ರಾಮಾಯಣದ ಅರ್ಥ ಇಷ್ಟೇ. ಹೆಣ್ಣು ಮಕ್ಕಳು ಮನೆಯವರ ಮಾತು ಕೇಳದೆ ರಾಕ್ಷಸರ ಪಾಲಾಗ್ತಾರೆ. ಅಂದ್ರೆ ಲಕ್ಷ್ಮಣ ರೇಖೆಯನ್ನು ದಾಟದೆ ಹೋಗಿದ್ದರೆ ಸೀತೆಗೆ ರಾಮನನ್ನು ಅಗಲುವ ಒಂದು ಸನ್ನಿವೇಶ ಬರ್ತಾ ಇರಲಿಲ್ಲ. ಅದೇ ರೀತಿ ಗಂಡಸರು ಊರಿನ ಮಾತನ್ನು ಕೇಳಿ, ಸ್ನೇಹಿತರ ಮಾತನ್ನು ಕೇಳಿ ಮನೆಯಲ್ಲಿರ್ತಕ್ಕಂಥವರನ್ನ ದೂರ ಮಾಡಿಕೊಂಡಾಗ ಆಗಲೂ ಕೂಡ ಗಂಡು ಮಕ್ಕಳು ಹಾಳಾಗೋದು ಊರವರ ಮಾತು ಕೇಳಿ. ಹಾಗಾಗಿ ಹೆಣ್ಣು ಮಕ್ಕಳು ಮನೆಯವರ ಮಾತನ್ನ ನಿರ್ಲಕ್ಷ್ಯ ಮಾಡಬಾರ್ದು, ಗಂಡು ಮಕ್ಕಳು ಹೊರಗಿನವರ ಮಾತನ್ನಿಗೆ ಬೆಲೆ ಕೊಡಬಾರ್ದು ಅಂತಕ್ಕಂಥ ಅರ್ಥವನ್ನ ಈ ರಾಮಾಯಣದಲ್ಲಿ ಎಷ್ಟೋ ಅರ್ಥಗಳಿದೆ. ಅದರಲ್ಲಿ ಇದೊಂದು ಸಣ್ಣ ಅರ್ಥ ಅಂತ ನಾವು ತಿಳ್ಕೊಬಹುದು. ಇನ್ನೊಂದು ಗಮ್ಮತ್ತಿನ ಮಾತಿದೆ. ಇದಕ್ಕಿಂತ ಸಿಂಪಲ್ ಆಗಿ ರಾಮಾಯಣವನ್ನ ನನಗೆ ಗೊತ್ತಿರೋ ಹಾಗೆ ಒಂದು ಸಣ್ಣ ನಾಲೆಡ್ಜ್ ನಲ್ಲಿ ನಾನು ಸೇರಿಸಿದ್ದೀನಿ. ಇದು ನಿಮಗೆ ಗಮ್ಮತ್ ಅನಿಸುತ್ತೆ. ಭಾಷಃ ಪಟ್ಟಾಭಿರಾಮನನ್ನ ರಾಜಾರಾಮ ಅಂತ ಕೂಡ ಕರೀತಾರೆ. ಈ ರಾಜಾರಾಮ ಅನ್ನೋದ್ರಲ್ಲೂ ಕೂಡ ಇಡೀ ರಾಮಾಯಣವನ್ನ ನಾವು ಕಂಡ್ಕೋಬಹುದು. ಹೇಗೆ ಅಂದ್ರೆ, ರಾಜ ಅಂತ ಹೇಳಿದ್ರೆ ರಾಮ ಮತ್ತು ಜಾನಕಿ, ರಾಮ ಅಂತ ಹೇಳಿದ್ರೆ ರಾವಣ ಮತ್ತು ಮಂಡೋದರಿ. ಈ ಇಬ್ಬರು ಜೋಡಿಗಳ ಕಥೆಯೇ ರಾಮಾಯಣ ಅಂತಕ್ಕಂಥದನ್ನು ಕೂಡ ನಾವು ತಿಳ್ಕೋಬಹುದು. ಧರ್ಮ ಮಾರ್ಗದಲ್ಲಿ ಇದ್ದಾಗ ಜಾನಕಿ, ರಾಮ ಗೆಲುವಾಗುತ್ತೆ. ಅಧರ್ಮದಲ್ಲಿದ್ದಾಗ ಮಂಡೋದರಿ ಧರ್ಮ ಮಾರ್ಗದಲ್ಲಿ ಇದ್ದರೂ ಕೂಡ ರಾವಣನನ್ನ ರಾಜ್ಯವನ್ನಾಗಲಿ ಪ್ರಾಣವನ್ನಾಗಲಿ ಉಳಿಸ್ಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ಧರ್ಮ ಮತ್ತು ಅಧರ್ಮ ಎರಡರ ಒಂದು ಸಣ್ಣ ಅರ್ಥ, ರಹಸ್ಯವಾಗಿರ್ತಕ್ಕಂಥ ಒಂದು ಸಣ್ಣ, ನಾವೇನಂತ ಕರಿಬೋದು, ಇದಕ್ಕೇನಂತ ಹೆಸರಿಡ್ಬೋದು ನೋಡಿ, ರಾಜ ರಾಮ್. ಇದರಲ್ಲೇನೆ ಇಡೀ ರಾಮಾಯಣವನ್ನು ಕೂಡ ನಾವು ಸಂಪೂರ್ಣವಾಗಿ ತಿಳ್ಕೋಬಹುದು. ಐ ಹೋಪ್
ಈ ಒಂದು ಗಮ್ಮತ್ತಾಗಿರ್ತಕ್ಕಂಥ ಪದಗಳು ನಿಮ್ಗೆ ಸೊಗಸಾಗಿ ಕೇಳಲಿಕ್ಕೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಸೀತಾರಾಮ್. శ్రీరామ నామామృతం ఆ నామమే దాటించు భవసాగరం. తాగరా శ్రీరామ నామామృతం ఆ నామమే దాటించు భవసాగరం.